ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಆ ಆಸ್ಪತ್ರೆಗೆ ರಸ್ತೆ ಸಹ ಸರಿಯಾಗಿಲ್ಲ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾದ್ರೆ ಜನರು ಸಹ ಜೀವವನ್ನು ಕೈಯಾಗಿ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕೆಂತಂದರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಾಮವನ್ನು ಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿದೆ. ಆ ಗ್ರಾಮವನ್ನು ಬಿಟ್ಟು 1 ಕಿಲೋಮೀಟರ್ ದೂರ ಇರೋದರಿಂದಾಗಿ ಆ ರಸ್ತೆ ಸಹ ಸರಿಯಾಗಿಲ್ಲ. ಮುಳ್ಳು ಕಂಟಿಗಳು ತುಂಬಿದಾವೆ. ಹಳ್ಳದ ರಸ್ತೆ ಅಂತಿದೆ. ಆ ರಸ್ತೆಯಲ್ಲೇ ಹೋಗಿ ತಮ್ಮ ಆರೋಗ್ಯದ ಚಿಕಿತ್ಸೆಯನ್ನು ಪಡೆಯುವಂಥ ಪರಿಸ್ಥಿತಿ ಕೂಡ ಆ ಒಂದು ಭಾಗದ ಜನರಿಗೆ ಕೂಡ ಒದಗಿರುವಂಥದ್ದು. ಈ ಒಂದು ಹುಯಿಲಗೋಳ ಆಸ್ಪತ್ರೆಗೆ ಹುಯಿಲಗೋಳ ಗ್ರಾಮಸ್ಥ ಅಷ್ಟೇ ಬರೋದಿಲ್ಲ. ಆ ಸುತ್ತಮುತ್ತ ಇರತಕ್ಕಂಥ ಕಿರೀಟಗಿರಿ ಆಗಿರ್ಬೋದು, ಗುಜಮಾಗಡಿ ಆಗಿರ್ಬೋದು, ಹುಯಿಲಗೋಳ, ಚಿಕ್ಕೊಪ್ಪ ಸೇರಿದಂತೆ ಅನೇಕ ಗ್ರಾಮಸ್ಥರು ಸಹ ಈ ಒಂದು ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ. ಯಾಕಂದರೆ ಇಲ್ಲಿ ಉತ್ತಮವಾದ ಆರೋಗ್ಯ ಸೇವೆ ಸಿಗ್ತಾ ಇದೆ. ಆದರೆ ಅಲ್ಲಿ ಹೋಗಬೇಕಾದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಸಹ ಅಲ್ಲಿ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಗ್ರಾಮಸ್ಥರು ಆಗಿರ್ಬೋದು, ಜೊತೆಗೆ ಅಲ್ಲಿ ಹೋಗ್ತಕ್ಕಂಥ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ವಯೋವೃದ್ಧರಾಗಲಿ, ಜೊತೆಗೆ ಗರ್ಭಿಣಿಯರು ಸಹ ಹೋಗ್ತಾ ಇದ್ದಾರೆ ಆ ಒಂದು ಚಿಕಿತ್ಸೆ ಪಡೆಯಲು. ಆದರೆ ಚಿಕಿತ್ಸೆ ಹೋಗ್ತಕ್ಕಂಥ ರೋಗಿಗಳಿಗೆ ಸರಿಯಾದ ರಸ್ತೆ ಸಹ ಇಲ್ಲ, ಸರಿಯಾಗಿ ರಸ್ತೆ ದುರಸ್ತಿ ಸಹ ಆಗಿಲ್ಲ. ಮಳೆಗಾಲದಲ್ಲಿ ಹೋಗಿಬಿಟ್ರೆ ಸಾಕು, ಅಲ್ಲಿ ಏನು ಕೆಸರು ಗದ್ದೆ ಆದಂಥ ರಸ್ತೆಯಲ್ಲೇ ಅವರು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಯಾಕಂದರೆ ಅಲ್ಲಿ ಹೋಗ್ತಕ್ಕಂಥವ್ರು ಎಲ್ಲರೂ ಸಹ ಬಡವರೇ, ರೈತಾಪಿ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಇಂಥವ್ರು ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಚಿಕಿತ್ಸೆಯನ್ನು ಹೋಗ್ತಕ್ಕಂಥವ್ರಿಗೆ ಸರಿಯಾದ ಸೌಕರ್ಯಗಳೇ ಸಹ ಸಿಗ್ತಾ ಇಲ್ಲ. ಹೀಗಾಗಿ ಇತ್ತೀಚಿನ ದಿನಗಳಲ್ಲೂ ಸಹ ಸರಿಯಾದ ರಸ್ತೆ ಇಲ್ಲದ ಕಾರಣ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಜನರು ಸಹ ಹೋಗದೆ ಹಿಂದೇಟನ್ನು ಸಹ ಹಾಕುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಒಂದು ರಸ್ತೆಯ ದುರಸ್ತಿಯ ಭಾಗ್ಯವನ್ನಾದರೂ ಆ ಒಂದು ಹುಯಿಲಗೋಳ ಗ್ರಾಮದ ಇರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಡಬೇಕಾಗಿದೆ ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಒತ್ತಾಯ ಕೂಡ ಆಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಒಂದು ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆಯಲು ಬಂದಂತಹ ಮಹಿಳೆಯರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ದಾರಿ ಇಲ್ಕ ನಾವು ಈ ಆಸ್ಪತ್ರೆಗೆ ಬರೋದ ಕಡಿಮೆ ಮಾಡಿಬಿಟ್ಟೇವ್ರಿ. ಇಲ್ಲಿ ಆಸ್ಪತ್ರೆ ದಾರಿ ಚೆನ್ನಾಗಿಲ್ಲ ಅಂತೇಳಿ ನಾವು ಗೌರ್ಮೆಂಟ್ ಆಸ್ಪತ್ರೆ ದಾರಿ ಸರಿ ಇಲ್ಲ ಅಂತೇಳಿ ನಾವು ಖಾಸಗಿ ದವಾಖಾನೆಗೆ ಹೋಗಿ ತೋರಿಸ್ಕೊಂತೀವ್ರಿ. ಮಕ್ಳು ಬರೋಕೆ ದಾರಿ ಇಲ್ಲ ರೀ. ಆಮೇಲೆ ವಯಸ್ಸಾದವ್ರನ್ನ ಕರ್ಕೊಂಡು ಬರ್ತೀವಿ ಅಂದ್ರೆ ದಾರಿ ಇಲ್ಲ. ಗಾಡಿ ತೊಗೊಂಡು ಬರ್ತೀವಿ ಅಂದ್ರೆ ಮಳೆ ಆದಾಗಂತೂ ಗಾಡಿನೂ ಬರಲ್ಲ, ಮನುಷ್ಯರೂ ಬರಲ್ಲ. ಆಸ್ಪತ್ರೆ ಎಲ್ಲ ಚಲೋ ಐತ್ರಿ, ದಾರಿ ಅನುಕೂಲ ಇಲ್ಲ. ಮಳೆ ಬಂದಾಗ ನಾವು ಗದಗ ಹೋಗ್ಬಿಡ್ತೀವಿ. ಇಲ್ಲಿ ಬರೋದೇ ಇಲ್ಲರಿ. ನಾವು ಗದಗ ಹೋಗಿ ತೋರಿಸ್ಕೊಂಬರ್ತೀವಿ. ಉದುಲ್ ಬೀಳ್ತಾವ್ರಿ ಗಾಡೆಲ್ಲ. ಒಂದೊಂದು ಗಾಡೆಲ್ಲ ಅರ್ಧ ದಾರಿ ಬಂದು ವಾಪಸ್ ಹೋಗ್ತಾವ್ರಿ. ದಾರಿ ಚೆನ್ನಾಗಿಲ್ಲ ಅಂತೇಳಿ ಗಾಡಿ ಬಂದು ಅರ್ಧ ದಾರಿ ಬಂದು ಒಳ್ಳೆ ಹೋಗ್ತಾರ್ರಿ. ದಾರಿ ಚೆನ್ನಾಗಿಲ್ಲ, ನಾವು ಗದಗ ಹೋಗಿ ತೋರಿಸ್ಕೊಂಬರನ್ರಿ. ಯಾಕಿನ್ನೂ ಒಂದಿಷ್ಟು ರೊಕ್ಕ ಹೋಲಿ ಅಂತ ಗದಗ ಹೋಗಿ ತೋರಿಸ್ಕೊಂಬರ್ತೀವಿ ರೀ. ನಮ್ಮ ಹುಯಿಲಗೋಳ ಗ್ರಾಮದ ಪರಿಸ್ಥಿತಿ ಹೇಗೆ ಅಂದರೆ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ನಾವು ಸುಮಾರು 15 ವರ್ಷದಿಂದ ಇದಕ್ಕೆ ಹೋರಾಟವನ್ನು ಮಾಡ್ತಿದ್ದೀವಿ. ಇನ್ನು ಕರ್ನಾಟಕ ರಾಷ್ಟ್ರ ಇದ್ದಾಗೂ ಕೂಡ ಇದೇ ಥರವಾಗೇ ಇತ್ತು. ಈಗ ಅವರು ಗರ್ಭಿಣಿಯರು ಆದಂಥ ಮಹಿಳೆಯರು ಹೇಳಿದರು. ಅವ್ರು ಹೇಳಿದ್ದು ಸತ್ಯ ಐತಿ. ಹೆಂಗೆ ಸತ್ಯ ಐತೆ ಅಂದ್ರೆ, ಇವರೊಬ್ಬರಲ್ಲ, ಅಸ್ತಮ ಇದ್ದವರು ಮತ್ತು ಇನ್ನಿತರ ರೋಗಿಗಳು ಸುಮಾರು ನಮಗೆಲ್ಲ ಇದು ಆರೋಗ್ಯ ಇಲಾಖೆಗೆ 7 ಹಳ್ಳಿ ಬರ್ತಾವೆ. 7 ಹಳ್ಳಿಯಾಗೂ ಕೂಡ ನಮ್ಮೂರನ್ನಾರ ಬರೋಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಮೇನ್ ರಸ್ತೆ. ನಮ್ಮ ಸ್ಥಳೀಯ ಶಾಸಕರಾದ ಮಾನ್ಯ ಶ್ರೀ ಶಿಶಿಪಾಳ್ ಸಾಹೇಬರು ನಮ್ಮದೆಲ್ಲ ಸಮಸ್ಯೆಗಳು ನೋಡಿ 40 ಲಕ್ಷ ರೂಪಾಯಿ ಹಾಕಿದ್ರು. 40 ಲಕ್ಷದಾಗ ಅದು ಕೆಲಸ ಕೂಡ ಅರ್ಧ ಆಗಿತ್ತು. ಅವ್ರು ಇದಕ್ಕೆ ಸ್ಪಂದನೆ ಮಾಡಿದ್ರೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು. ಆದ್ರೆ ಬಟ್ ನಮ್ಮ ಗ್ರಾಮ, ನಮ್ಮ ಈ ಮತಕ್ಷೇತ್ರ ಬರೋಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯಾವತ್ತಾದರೂ ಕೂಡ ಮತಕ್ಷೇತ್ರ ವಿಂಗಡಣೆ ಆದಾಗೂ ಕೂಡ 1 ರೂಪಾಯಿ ಕೂಡ ನಮ್ಗೆ ಅನುದಾನ ಕೂಡ ಹಾಕಿಲ್ಲ. ಅಂದಾಗೆ ಕೂಡ ಈಗ ಇದು ಆ ಜಿಲ್ಲಾ ಮಂತ್ರಿ ಅವರು ಆದಂಥವ್ರು ಎಚ್ ಕೆ ಪಾಟೀಲ್ ಸಾಹೇಬರು ಇಲ್ಲೇ ನಮ್ಮೂರ ಕಡೆನೇ ಹೆಚ್ಚು ಗಮನವನ್ನು ಕೊಟ್ಟು ರೋಗಿಗಳ ಬಗ್ಗೆ, ಇನ್ನಿತರ ಸಾರ್ವಜನಿಕರ ಬಗ್ಗೆ ಮತ್ತು ಸಿಬ್ಬಂದಿಯವರಿಗೆ ಬಗ್ಗೆ ಆಸ್ಪತ್ರೆ ಚೆನ್ನಾಗಿದೆ. ಆದ್ರೆ ತಾವು ಕೂಡ ಹೆಚ್ಚು ನಮ್ಮ ಹುಯಿಲಗೋಳ ಗ್ರಾಮ ಫಸ್ಟ್ ತಮ್ಮ ಮತಕ್ಷೇತ್ರಕ್ಕೆ ಬರ್ತಿತ್ತು. ಅವಾಗ ತಾವು ಇಲ್ಲೆಲ್ಲ ಗಮನವನ್ನು ಕೊಡ್ತಿದ್ರೆ ಮತಕ್ಷೇತ್ರ ಬರೋಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಮಗಿಲ್ಲ ಯಾವುದೇ ರೀತಿ ನೀವು ಬೇಜವಾಬ್ದಾರಿ ಮಾಡಿದರೆ ಮಾನ್ಯ ಸಚಿವರು ಬೇಜವಾಬ್ದಾರಿ ಮಾಡಬಾರ್ದು. ತಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಆದಷ್ಟು ಬೇಗನೆ ಸಾರ್ವಜನಿಕರ ಪೇಷಂಟ್ಗೋಸ್ಕರ ಅವರ ನಮ್ಮ ಹುಯಿಲಗೋಳ ಗ್ರಾಮದಲ್ಲಿ ತಾವು ಈ ಆರೋಗ್ಯ ಇಲಾಖೆಗೆ ತಾವು ಮುಂದಾಳಾಗಿ ಆ ರಸ್ತೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಈಗ ನಾವು ಒಂಥರ ಹೆಂಗಾರ ಬರ್ತೇವೆ ರೀ. ಮುದುಕರು ಹಿಂಗೆ ಹುಡುಗರನ್ನ ಕರ್ಕೊಂಬರಕ್ಕೆ ದಾರಿ ಇಲ್ರಿ. ಬೈಕ್ ಬರಲ್ಲ, ಈ ಆಂಬುಲೆನ್ಸ್ ಬರಲ್ಲ, ಏನು ಬರಲ್ರಿ ಇಲ್ಲಿ. ಹೆಂಗೆ ಇದ್ರಿ ಇಲ್ಲ ಹಂಗ್ರಿ. ಇಲ್ಲ ಖಾಸಗಿ ತೋರಿಸ್ಕೊಳ್ಳೋದ್ರಿ, ಇಲ್ಲ ಮುಂದಕ್ಕೆ ಹೋಗಂದ್ರೆ ಗದಿಗೆ ಹೋಗೋದ್ರಿ. ಹಿಂಗಾಗೈತೆ ನೋಡ್ರಿ. ಊರಾಗಿದ್ರು ಉಪಯೋಗ ಇಲ್ರಿ. ಭಾಳ ದಿನ ಆತ್ರಿ, 15 ವರ್ಷ ಆತ್ರಿ. ಅಲ್ಲೇ ಇದನ್ನ ಹಿಡಿದು 15 ವರ್ಷ ಆತ್ರಿ. ಹಿಂಗೆ ದಾರಿನ ಹಿಂಗಾಯ್ತು ರೀ. ವೀಕ್ಷಕರು ಕೇಳಿದ್ರಲ್ಲ ಮಹಿಳೆಯರ ಮಾತನ್ನು. ಯಾಕಂದರೆ ಗರ್ಭಿಣಿ ಮಹಿಳೆಯರು ಸಹ ತಮಗೆ ಬೇಕಾದಂತಹ ಆರೋಗ್ಯ ಚಿಕಿತ್ಸೆಯನ್ನು ಸಹ ಪಡೆಯಲು ಹೋಗ್ತಾರೆ. BP ಇರ್ತಕ್ಕಂಥ ರೋಗಿಗಳು ಸಹ ಹೋಗ್ತಾರೆ. ಯಾಕಂದರೆ ಆ ಒಂದು ಆಸ್ಪತ್ರೆಗೆ ತುರ್ತು ಸೇವೆಗಾಗಿ ಹೋಗಬೇಕಂದ್ರೂ ಕೂಡ ಆಂಬ್ಯುಲೆನ್ಸ್ ಸಹ ಹೋಗಲ್ಲ. ಅಷ್ಟೊಂದು ಕೆಟ್ಟದಾಗಿರ್ತಕ್ಕಂಥ ರಸ್ತೆ ಸಹ ಅಲ್ಲಿದೆ. ಆದರೆ ಕಳೆದ 20 ವರ್ಷಗಳಿಂದ, ಕಳೆದ 15 ವರ್ಷಗಳಿಂದ
10 ವರ್ಷಗಳಿಂದ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡ್ಕೊಂಡು ಬಂದರು. ಜನಪ್ರತಿನಿಧಿಗಳು ಮಾತ್ರ ಆ ಒಂದು ರಸ್ತೆಯ ದುರಸ್ತಿ ಕಾರ್ಯವನ್ನು ಸಹ ಮಾಡಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಚಿವ ಎಚ್ ಕೆ ಪಾಟೀಲರು ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವರಾರು ಮುತುವರ್ಜಿ ವಹಿಸಿ ಒಂದು ಆಸ್ಪತ್ರೆಗೆ ಹೋಗ್ತಕ್ಕಂಥ ರಸ್ತೆಯನ್ನು ದುರಸ್ತಿ ಮಾಡಿ ಕೊಡ್ತಾರೆ ಅನ್ನುವಂಥ ಸಾಕಷ್ಟು ಭರವಸೆಯನ್ನು ಸಹ ಆ ಒಂದು ಭಾಗದ ಜನರು ಸಹ ಇಟ್ಕೊಂಡಿದ್ದಾರೆ. ಇನ್ನಾದರೂ ಸಹ ಸಚಿವರಾಗಲಿ, ಒಂದು ಆ ಭಾಗದ ಶಾಸಕರಾಗಿರ್ತಕ್ಕಂಥ ಸಿ ಪಾಟೀಲರಾಗಲಿ ಆ ಒಂದು ಆಸ್ಪತ್ರೆಗೆ ಹೋಗ್ತಕ್ಕಂಥ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಿ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರೋ ಮೂಲ ಸೌಕರ್ಯಗಳನ್ನು ಸಹ ಕಲ್ಪಿಸಿ, ಇನ್ನು ಆಸ್ಪತ್ರೆ ಒಳಗೆ ಹೋದರೆ ಸಾಕು, ಆಸ್ಪತ್ರೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು ಕೂಡ ಧೂಳು ಹಿಡಿದು ಹಾಳಾಗಿ ಹೋಗ್ತಾ ಇದ್ದಾವೆ. ಅಷ್ಟೊಂದು ಆಸ್ಪತ್ರೆ ನಿರ್ವಹಣೆಯಲ್ಲೂ ಸಾಕಷ್ಟು ಕೊರತೆ ಸಹ ಈಗ ಆಗಿರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಜೊತೆಗೆ ರಸ್ತೆಯ ಭಾಗ್ಯವನ್ನು ಒದಗಿಸಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ವೀಕ್ಷಕರು, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.